ರೈತ ಬಾಂಧವರೇ ನಮಸ್ಕಾರ. ಸಾಕಷ್ಟು 8 ದಿವಸ ಮಳೆ ಆಗಿ ಹೋದ್ಮೇಲೆ ದ್ರಾಕ್ಷಿ ತೋಟದಲ್ಲಿ ಗೊಬ್ಬರ ಯಾವುದು ಕೊಡಬೇಕು ಅಂತ ಸಮಸ್ಯೆ ಎಲ್ಲ ರೈತರಿಗೆ ಬರ್ತಿರ್ಬೋದು. ಯಾಕಂದ್ರೆ ಮಳೆ ಚಾಲೂ ಇತ್ತು, ಅವಾಗ ಯಾರಿಗೂ ಏನು ಗೊಬ್ಬರ ಕೊಡೋದಾಗಲಿಲ್ಲ. ಮತ್ತು ನಮ್ಮದೇನು ಗೊಬ್ಬರ ಕೊಡೋದು, ಕಡ್ಡಿ ತಯಾರು ಮಾಡ್ಕೊಳ್ಳೋದು ಏನು ರೂಟಿಂಗ್ ಏನು ಕೆಲಸ ಚಾಲೂ ಇದ್ದು, ಅದಕ್ಕೆ ಈ ಮಳೆ ದಶಿಂದ ಒಮ್ಮೆಗೆ ಬ್ರೇಕ್ ಹತ್ತಿಬಿಟ್ಟಿತು. ಯಾರಿಗೂ ಕೆಲಸ ಆಗಲಿಲ್ಲ ಟೈಮಕ್ಕೆ. ಮತ್ತು ಗರ್ಭ ಕಟ್ಟಕ್ಕೆ ಒಂದು ದೊಡ್ಡ ಸಮಸ್ಯೆಯನ್ನು ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮಳೆ ಬಿದ್ದ ಮೇಲೆ ಎಲ್ಲ ಪ್ಲಾಟ್ ಮೇಲೆ ದ್ರಾಕ್ಷಿ ತೋಟದಲ್ಲಿ ಒಂದು ಸಮಸ್ಯೆಯನ್ನು ಕಂಡು ಬರ್ತಾಯಿದೆ. ಅಂದರೆ ತುದಿ ಎಲೆಯನ್ನು ಎಲ್ಲ ಕಡೆ ಹಳದಿ ಆಗಿದ್ದಾವೆ, ಕ್ಯಾನೋಪಿ ಹಳದಿ ಕಲರ್ ಕಾಣ್ತಾ ಇದೆ. ಅಂದ್ರೇ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ, ಮೈಕ್ರೋನ್ಯೂಟ್ರಿಯೆಂಟ್ ಲೀಚ್ ಔಟ್ ಆಗಿ ಹೋಗಿದ್ದವು. ಗಿಡದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಹಳಷ್ಟು ರಿಕ್ವೈರ್ಮೆಂಟ್ ಕೇಳ್ತಾ ಇದೆ ದ್ರಾಕ್ಷಿ ತೋಟ. ಅದಕ್ಕೆ ಇದನ್ನು ಯಾವ ಥರ ನಾವು ರಿಕವರ್ ಮಾಡ್ಕೋಬೇಕಂದ್ರೆ, ಇದನ್ನೆಲ್ಲ ರಿಕವರ್ ಮಾಡ್ಕೋಬೇಕಾದ್ರೆ ಈಗ ನಮ್ಗೆ ಡ್ರಿಪ್ ಮುಖಾಂತರ ನಾವು ಲಾಸ್ಟ್ ವಿಡಿಯೋದಾಗ ಸ್ಪ್ರೇ ಮುಖಾಂತರ ಯಾವ್ಯಾವ ನ್ಯೂಟ್ರಿಯೆಂಟನ್ನು ಕೊಡಬೇಕು, ಯಾವ ನ್ಯೂಟ್ರಿಯೆಂಟನ್ನು ಅವಶ್ಯಕತೆ ಅದಾವು ಗೊನೆ ಒಳಗೆ ತಯಾರಾಗಕ್ಕೆ, ಅದನ್ನು ನಾವು ನೋಡ್ಕೊಂಡೆವು. ಈ ವಿಡಿಯೋದಾಗ ಡ್ರಿಪ್ ಮುಖಾಂತರ ಏನು ಕೊಡಬೇಕು ಅದನ್ನೇ ನಾವು ನೋಡ್ಕೋಬೇಕು. ಫಸ್ಟ್ನೇ ಸಲ ಮಳೆ ಎಲ್ಲ ಈಗ ನಿಂತೈತಿ. ಫಸ್ಟ್ನೇ ನಿಮಗೆ ಡೋಸ್ ಏನು ಕೊಡೋದೈತೆ ಅಂದ್ರೆ ಫಾಸ್ಫರಿಕ್ ಆ್ಯಸಿಡ್. ಯಾರು ಈಗ ಫಸ್ಟ್ನೇ ಸಬ್ಕೇನು ತೊಗೊಂಡಾರು ಅದ್ರಾಗಿಂದ ಎಲೆ ಚಿಗುತ್ತು ಬರತ್ತಾವು, 2, 3, 4 ಎಲೆ ಮ್ಯಾಗ ಐತಿ. ಅವರು ಇನ್ನೂ ತುದಿ ಬರಬೇಕಾಗಿದೆ. ಹಿಂಗೆ ಯಾರು ಫಾಸ್ಫರಿಕ್ ಆ್ಯಸಿಡ್ ಚಲೋ ಅಂಥ ಕ್ವಾಲಿಟಿ ಫಾಸ್ಫರಿಕ್ ಆ್ಯಸಿಡ್ ಎಕರೆಗೆ 3 kg ಕೊಡಬೇಕು. ಅಂದ್ರೆ ಆ್ಯಸಿಡ್ ಟ್ರೀಟ್ಮೆಂಟ್ ಮಾಡೋದೈತಿ ಫಸ್ಟ್ನೇದು. ಯಾರ್ದು ಈ ಕಡ್ಡಿ ರೆಡಿ ಆಗಿದ್ದಾವೆ, ಇಲ್ಕಾರ ಕಡ್ಡಿ ಸಬ್ಕಿನ ಮುಂದೆ 5, 6, 7, 8 ಎಲೆ ಮ್ಯಾಗ ಐತಿ. ಇನ್ನು ಕಡ್ಡಿ ಸ್ಟಾಪ್ ಮಾಡಕ್ಕೆ ಬಂದೈತಿ ಅಂಥ ಪ್ಲಾಟ್ದವರು ಫಾಸ್ಫರಿಕ್ ಆ್ಯಸಿಡ್ 3 kg, ಅದರ ಜೊತೆ 0050 3ರಿಂದ 5 kg ನಿಮ್ಮ ಪ್ಲಾಟಿನ ಗ್ರೋಥ ಮತ್ತು ಪೊಟ್ಯಾಶ್ ರಿಕ್ವೈರ್ಮೆಂಟ್ ಒಂದಿಟ್ಟು ಏನು ನೋಡ್ಕೊಂಡು ಕೇಸಿಂದ ನೀವು ಕೊಡಬೇಕು. ನಿಮ್ಮಲ್ಲಿ ಹಿಂದಕ್ಕೆ ಒಂದು ವಿಡಿಯೋ ಹಾಕಿದ್ದನ್ನು ಲೀಫ್ ಕರ್ಲಿಂಗ್ ಅಂತ, ಎಲೆ ಸುತ್ತವು ಈ ಟೈಪ್ ಆಕ್ಕವು. ಎಲೆ ಪೊಟ್ಯಾಶ್ ಡಿಫಿಷಿಯನ್ಸಿ ಇತ್ತಂದ್ರೆ ಈ ಟೈಪ್ ಎಲೆ ಒಳಗಿನ ಸೈಡ್ ಹಿಂಗೆ ಮುದ್ದೆಗಾಕೆ ಚಲೋ ಆಕ್ಕವು. ನಿಮ್ಗೆ ಹೆಚ್ಚಿತ್ತಂದ್ರೆ ನೀವು 5 kg 0050 ಬಡ್ಡಿಗೆ ಕೊಡಬೇಕು. ಅಂಥ ಸಮಸ್ಯೆ ಏನೂ ಇರಲಿಕ್ಕಾದ್ರೆ ನೀವು 3 kg ಕೊಡ್ಬೋದು. ಅದನ್ನು ಅದ್ರ ಜೊತೆ ಕೊಡಬೇಕು. 2ನೇ ಡೋಸ್ ಇದೇನು ನಾವು ಫಾಸ್ಫರಿಕ್ ಆ್ಯಸಿಡ್ ಮತ್ತು 0050 ಈ ಡೋಸ್ ಏನು ಕೊಡ್ತೀವೋ ಆ ಡೋಸ್ ಕೊಟ್ಟ ನಂತರ 1 ದಿವಸ ಬಿಟ್ಟು ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಚಿಲೆಟೆಡ್ ಕಾಂಬಿ 1 kg ಪರ್ ಎಕರ್, 1 ಎಕರ್ಗೆ 1 kg ಚಿಲೆಟೆಡ್ ಕಾಂಬಿ ಕೊಡಬೇಕು. ಈ ಎಲ್ಲ ನ್ಯೂಟ್ರಿಯೆಂಟನ್ನು ತುಂಬಿ ತೆಗಿಯೋಕೆ. ಅದ್ರ ಜೊತೆ ನಮ್ಗೆ ಹ್ಯೂಮಿಕ್ ಆ್ಯಸಿಡ್ 1 ಲೀಟರ್ ಪರ್ ಎಕರ್, 1 ಲೀಟರ್ ಎಕರೆಗೆ 1 ಲೀಟರ್ ಹ್ಯೂಮಿಕ್ ಆ್ಯಸಿಡನ್ನು ಕೊಡಬೇಕು. ಯಾಕಂದ್ರೆ ಹ್ಯೂಮಿಕ್ ಆ್ಯಸಿಡ್ ಯಾಕೆ ಕೊಡಬೇಕು ಈಗ ಅಂದರೆ, ನಮಗೆ ವೈಟ್ ರೂಟ್ ಡೆವಲಪ್ಮೆಂಟ್ ಮತ್ತೊಮ್ಮೆ ಮಾಡ್ಕೋಬೇಕು. ವೈಟ್ ರೂಟ್ ಈಗ ಯಾಕೆ ಬೇಕು, ಗರ್ಭ ಕಟ್ಟೋ ಟೈಮ್ಗೆ ವೈಟ್ ರೂಟ್ ಬಹಳಷ್ಟು ಮುಖ್ಯವಾದ ಅದಾವು. ಯಾಕಂದ್ರೆ ವೈಟ್ ರೂಟ್ ನಾವೇನು 6-BA ಮತ್ತು ಲಿಯೋಸಿನ್ ಏನು ಸ್ಪ್ರೇ ಮಾಡ್ತೀವಿ, 6-BA ಆಗಲಿ ಲಿಯೋಸಿನ್ ಆಗಲಿ, ಅದು ಅದ್ರಾಗ ಸೈಟೋಕೈನಿನ್ಸ್ ಅಂತ ಒಂದು ಕಂಟೆನ್ಸ್ ಇರ್ತೈತಿ. ಆ ಸೈಟೋಕೈನಿನ್ ಏನು ಮಾಡ್ತೈತಿ, ಗರ್ಭ ಕಟ್ಟಕ್ಕೆ ಹೆಲ್ಪ್ ಅದಕ್ಕೆ ಸಹಾಯ ಮಾಡ್ತೈತಿ. ಅದರಿಂದ ಗರ್ಭ ಚಲೋ ಕಟ್ತೈತಿ, ಗೊನೆ ಸರಿಯಾಗಿ ಕಡ್ಡಿಯಾಗಿ ತಯಾರಾಕ್ಕವು. ಆ ಸೈಟೋಕೈನಿನ್ ಇದ್ರಾಗಿರ್ತೈತಿ, ಅದಕ್ಕೆ ಅದ್ರ ಸ್ಪ್ರೇ ಕೊಡಬೇಕು. ಮತ್ತು ಆ ಸೈಟೋಕೈನಿನ್ ಏನಾಕೈತಿ, ಬೇರ್ ತುದಿ ಮ್ಯಾಗ ನೈಸರ್ಗಿಕವಾಗಿ ಈ ಸೈಟೋಕೈನಿನ್ ಬೆಳೀತಿರ್ತೈತಿ. ನಾವು ಹೊರಗಿಂದ 6-BA ಮತ್ತು ಲಿಯೋಸಿನ್ ಕೊಟ್ಟು ಆರ್ಟಿಫಿಷಿಯಲ್ ನಾವು ಸೈಟೋಕೈನಿನ್ ಕೊಡ್ತೀವಿ. ಆದರೆ ನಿಸರ್ಗವಾಗಿ ಸೈಟೋಕೈನಿನ್ ಕೊಡ್ತೀವಿ. ಆದರೆ ನಿಸರ್ಗವಾಗಿ ಇದು ಬೇರಿನ ತುದಿ ಮ್ಯಾಗ ತಯಾರಾಗ್ತಿರ್ತೈತಿ. ಆ ಆಗಕ್ಕೆ ನಮ್ಗೆ ವೈಟ್ ರೂಟ್ ಬೇಕು. ವೈಟ್ ರೂಟ್ಗಾಗಿ ನಾವು ಹ್ಯೂಮಿಕ್ ಆ್ಯಸಿಡ್ 1 ಲೀಟರ್. ಯಾಕಂದ್ರೆ ಇದ್ರಾಗಿಂದ ವೈಟ್ ರೂಟ್ ಡೆವಲಪ್ಮೆಂಟ್ ಸೈಟೋಕೈನಿಂದ ಏನೈತಿ, ಮಳೆ ಯಾವಾಗ ಚಾಲೂ ಇತ್ತು, ಈಗ ನಮ್ಗೆ ಸೈಟೋಕೈನಿನ್ ಹೆಚ್ಚಿಗೆ ಬೇಕು. ಗರ್ಭ ಕಟ್ಟೋ ಟೈಮ್ಗೆ ಮಳೆ ಚಾಲೂ ಆಯ್ತು, ಸೈಟೋಕೈನಿನ್ ನಿರ್ಮಿತಿ ಬಂದಾತು, ಮತ್ತು ಆಕ್ಸಿನ್ಸ್ ಮತ್ತು ಜಿಬ್ರೆಲಿನ್ಸ್ ಗಿಡದಾಗ ಹೆಚ್ಚಾಗಿಬಿಟ್ಟು ಮಳೆ ಚಾಲೂ ಅದ. ಜಿಬ್ರೆಲಿನ್ಸ್ ಮತ್ತು ಜಿಬ್ರೆಲಿನ್ಸ್ ಮತ್ತು ಆಕ್ಸಿನ್ಸ್ ಹೆಚ್ಚಾಗಿರೋದ್ರಿಂದ ಸೈಟೋಕೈನಿನ್ಸ್ ಕಡಿಮೆ ಆಕೈತಿ ಮತ್ತು ಕಡ್ಡಿ ಫೇಲ್ ಆಗಕ್ಕೆ ಚಾನ್ಸ್ ಆಗ್ತಿರ್ತೈತಿ.
ಒಳಗಿನ ಗೊನೆ ಏನು ಗರ್ಭ ಏನು ಕಟ್ಟಿರ್ತಿರ್ತೈತಿ ಅದು ಅಬೌಟ್ ಅವರ್ಷನ್ ಅದ್ರ ಚಾಲು ಆಕೈತಿ. ಅದಕ್ಕಾಗಿ ನಮ್ಗೆ ಸೈಟೋಕೈನಿನ್ ಲೆವೆಲ್ ಹೆಚ್ಚು ಮಾಡೋಕೆ ವೈಟ್ ರೂಟ್ ಬೇಕು. ಅದಕ್ಕೆ ನಮಗೆ ಹ್ಯೂಮಿಕ್ ಆ್ಯಸಿಡ್ ಕೊಡೋದೈತಿ 1 ಲೀಟರ್ ಪರ್ ಎಕರ್. ಇದನ್ನು ಡೋಸನ್ನು ಕೊಡಬೇಕು. ಮತ್ತೇನು ಕಾಳಜಿ ತೊಗೋಬೇಕಂದ್ರೆ ಈಗ ಮಳೆ ಬಿದ್ದು ಹೋಗಂತಲೇ ಕಳೆನಾಶಕ ಕಸ ಭಾಳ ಬರ್ತೈತಿ. ಅದಕ್ಕೆ ನಾವು ಕಳೆನಾಶಕ ಸ್ಪ್ರೇ ಮಾಡ್ತೀವಿ. ಚಾಟ್ನಿ ಆದಮೇಲೆ 2 ತಿಂಗಳ ಮಟ್ಟ ನಮಗೆ ಯಾವುದು ಕಳೆನಾಶಕ ಕೊಡೋದಿಲ್ಲ. ಕಳೆನಾಶಕ ಯೂಸ್ ಮಾಡಬಾರ್ದು. ಕಳೆನಾಶಕ ನಿಮಗೆ 60 ದಿವಸದ ಒಳಗಡೆನೇ ಯೂಸ್ ಮಾಡುವಂಥ ಪರಿಸ್ಥಿತಿ ಈಗೇನು ಅನಿವಾರ್ಯ ಇಲ್ಲ, ಆಪ್ಷನ್ ಇಲ್ಲ ನಮಗೆ ಮಾಡಬೇಕು. ಹಂಗಿತ್ತಂದ್ರೆ ಲೇಬರದು ತೊಗೊಳಕ್ಕೆ ಸಿಗ್ತಾ ಇಲ್ಲ. ಹಂಗಿತ್ತಂದ್ರೆ ನೀವು ಕಾಂಟ್ಯಾಕ್ಟ್ ಕಳೆನಾಶಕನ ಯೂಸ್ ಮಾಡಿರಿ. ಕಾಂಟ್ಯಾಕ್ಟ್ ಕಳೆನಾಶಕ ಯಾವ ಅಂದ್ರೆ ಗ್ರಾಮೋಕ್ಸೋನ್, ಪ್ಯಾರಾಕ್ವಾಟ್ ಅಂತಂದು ಏನು ಬರ್ತೈತಿ, ಗ್ರಾಮೋಕ್ಸೋನ್, ಕಪಿಕತ ಈ ಹೆಸರಲ್ಲಿ ಬ್ರ್ಯಾಂಡ್ ನೇಮ್ಲಿ ಏನು ಬರ್ತೈತಿ ಅದನ್ನು ನೀವು ಯೂಸ್ ಮಾಡಿರಿ. ಅದು ಯೂಸ್ ಮಾಡೋಕೆ ಕಸ ನಿಮಗೆ ನಾವು ವಿಡಿಯೋದಾಗ ತೋರಿಸ್ದನು ಸಣ್ಣಗೆ ಇರಬೇಕು. ಒಳಗೆ ದ್ರಾಕ್ಷಿ ತೋಟದಾಗ 2 ರಿಂದ 4 ಎಲೆ ಮ್ಯಾಗ ಇರಬೇಕು, ಎಳಕ್ಕಿರಬೇಕು. ಅದ್ರ ಮ್ಯಾಗ ನೀವು ಸ್ಪ್ರೇ ಮಾಡಿದ್ರೆ ಸರಿಯಾಗಿ ಆಗುತ್ತೆ. ಬಿರ್ಸಿತ್ತಂದ್ರೆ ನೀವು ಲೇಬರ್ ಹೆಚ್ಚು ತಕ್ಕೋರಿ. ಒಂದಿಟ್ಟು ಖರ್ಚಿಗೆ ಹೆಚ್ಚು ಬಂದ್ರೆ ಬರಲಿ, ಖರೆ ಲೇಬರ್ ಹೆಚ್ಚು ತಗೊಂಡಿದ್ದ ಚಲೋ ಒಳ್ಳೆಯದು. ಯಾಕಂದ್ರೆ ಈ ವರ್ಷ ನೀವು ಒಂದು 10-15 ಸಾವಿರ ಎಕರೆ ಖರ್ಚು ಹೆಚ್ಚಾಗಿದ್ರು ಪರವಾಗಿಲ್ಲ. ಆದರೆ ಏನು ಮಾಡಬೇಕು, ಸರಿಯಾಗಿ ಟೈಮ್ ಏನು ಕೆಲಸ ಬರ್ತಾವೆ, ಕುಡಿ ತಕ್ಕೋದು, ಚುಟೋದು, ಸೆಂಡ ಸ್ಟಾಪ್ ಮಾಡೋದು, ಇವೇನು ಬರ್ತಾವೆ ಇದನ್ನೆಲ್ಲ ಟೈಮ್ ಟು ಟೈಮ್ ಮಾಡ್ಕೊರಿ. ಯಾಕಂದ್ರೆ ಈ ವರ್ಷ ಗರ್ಭ ಕಟ್ಟೋದು ಸಮಸ್ಯೆ ಎಲ್ಲ ಕಡೆ ಭಾಳಷ್ಟು ಪ್ರಾಬ್ಲಮ್ ಇರೋದೈತಿ. ಕರ್ಪಾನೂ ಐತಿ. ಇವು ಕರ್ಪ ಬಂದಿದ್ದು ಎಲ್ಲಿ ಚಟ್ನಿ ತನಕ ಉಳಿತಾವೋ ಇಲ್ಲೋ ಗೊತ್ತಿಲ್ಲ. ಅವತ್ತು ಆ ಪಡ್ಗಳಿಗೆ ಮಾಲ್ ಬರ್ತೈತೋ, ದ್ರಾಕ್ಷಿ ಬರ್ತಾವೋ ಇಲ್ಲೋ ಗೊತ್ತಿಲ್ಲ. ಈ ವರ್ಷ ಬರೋ ವರ್ಷ ಏನೈತಿ, ಯಾರ ತೋಟದಾಗ ದ್ರಾಕ್ಷಿ ಅದಾವ್ರು ಕಿಂಗ್ ಅಂತ ಅನಿಸ್ಕೋಬೋದು. ಅಂಥ ಪರಿಸ್ಥಿತಿ ಬರೋದೈತಿ. ಬೇದಾನಿಗೂ ರೇಟ್ ಚಲೋನೇ ಇರೋದ, ಮಾರ್ಕೆಟ್ಗೂ ರೇಟ್ ಚಲೋನೇ ಇರೋದ. ಯಾಕಂದ್ರೆ ದ್ರಾಕ್ಷಿ ಗೊನೆ ಗರ್ಭ ಕಟ್ಟೋ ಸಮಸ್ಯೆನೂ ಭಾಳಷ್ಟು ದೊಡ್ಡದೈತಿ. ಈ ಕಡ್ಡಿ ಒಳಗೆ ಅದೆಲ್ಲ ಕ್ರಿಯೆ ಚಾಲು ಐತಿ ಅನ್ನೋದ್ಲೆ ನಮಗೇನು ಕಂಡು ಬರುವಾತು. ಅದು ಯಾವಾಗ ನಮಗೆ ಚಟ್ನಿ ತೊಗೊಳಂತಲೇ ಯಾವಾಗ ಪಡ್ಗಳು ಚಿಗತ್ ಬರ್ತಾವೆ ಅವಾಗ ಈ ಸಮಸ್ಯೆ ಎಷ್ಟು ದೊಡ್ಡದೈತಿ ಅದು ನಮಗೆ ಅವಾಗ ಗೊತ್ತಾಗೋದೈತಿ. ಅದಕ್ಕೆ ಈಗ ಕಾಳಜಿ ತಗೋರಿ. ಈಗ ಹೆಚ್ಚು ಎಷ್ಟು ಖರ್ಚು, ಒಂದು ಥೋಡೆ ಖರ್ಚು ಹೆಚ್ಚಾಗ್ರೆ ಆಗೋತಕ್ಕ ಖರೆ ಕಾಳಜಿ ತಗೋರಿ. ತೋಟದ ಗರ್ಭ ಕಟ್ಟಾಗಿ ಏನು ನಮಗೆ ಮಾಡೋಕೆ ಬರ್ತೈತಿ ಅದನ್ನೆಲ್ಲ ಮಾಡಿರಿ ಆತ ಹೇಳೋದು. ಅದಕ್ಕೆ ಕಳೆನಾಶಕ ಹೊಡ್ಯಕ್ಕೆ ಹೋಗಬೇಡ್ರಿ. ಅದ್ರದ್ದು ಒಂದಿಷ್ಟು ಇಫೆಕ್ಟ್ ಇರ್ತೈತಿ. 60 ದಿವಸ ತನಕ ಕಳೆನಾಶಕ ಹೊಡಿಬೇಡ್ರಿ. 60 ದಿವಸದ ಒಳಗೆ ಹೊಡಿದತ್ತಂದ್ರೆ ಕಾಂಟ್ಯಾಕ್ಟ್ ಪ್ಯಾರಾಕ್ವಾಟ್ ಹೊಡೀರಿ. 60 ದಿವಸದ ಮುಂದೆ ಹೋಗುತ್ತಂದ್ರೆ ಸಿಸ್ಟಮಿಗೆ ನೀವು ರೌಂಡಪ್ ಗ್ಲೈಫೋಸೆಟ್ ಹೊಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ನೀವು ದ್ರಾಕ್ಷಿ ತೋಟದ ಕಾಳಜಿ ತಗೋರಿ. ನಮ್ಮ ವಿಡಿಯೋಗೆ ನೀವು ಲೈಕ್ ಭಾಳ ಮಂದಿ ಮಾಡ್ತೀರಿ, ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ, ಹೆಚ್ಚಿಗೆ ಮಂದಿ ಮಾಡಿಲ್ಲ. ರೆಸ್ಪಾನ್ಸನ್ನು ಸರಿಯಾಗಿ ಕೊಡ್ತೀರಿ, ಕಮೆಂಟನ್ನು ಚೆನ್ನಾಗಿ ಹಾಕ್ತೀರಿ. ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಥರ ಏನು ನಾಲೆಜಬಲ್ ಏನು ವಿಡಿಯೋ ಇರ್ತಾವೆ, ಇನ್ನೂ ಭಾಳಷ್ಟು ವಿಡಿಯೋ ನಾವು ಹಾಕೊಂಡ್ರು ಅದನ್ನು ನೀವು ಟೈಮ್ಗೆ ಸಿಗ್ತಾವೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ನೀವು ಆನ್ ಮಾಡಿಡ್ರಿ. ಅಂದರೆ ಸಮಯಕ್ಕೆ ವಿಡಿಯೋ ನೋಡೋಕೆ ಸಿಗ್ತಾವೆ. ಧನ್ಯವಾದ.